ನಾನು ಸಾಯೋದ್ರೊಳಗೆ ನನ್ನ ಮಗ ನರಸಿಂಹ ಇನ್ಸ್ಪೆಕ್ಟರ್ ಆಗೇ ಆಗ್ತಾನೆ. ಅದನ್ನ ಯಾರ ಕೈಯಿಂದನೂ ತಪ್ಪಿಸಕ್ಕಾಗಲ್ಲ ಸರ್. ಇದು ನಿಮ್ಮ ಮುಂದೆ ಈ ಜಯರಾಮ ಖಾಕಿ ಮುಟ್ಟಿ ಮಾಡ್ತಿರೋ ಪ್ರತಿಜ್ಞೆ. ಅದು ನಮಗೆ ದುಡ್ಡು ಬೇಕಾಗಿತ್ತಪ್ಪ. ಪೊಲೀಸ್ ಎಕ್ಸಾಮ್ಗೆ ಅಂತ ಬುಕ್ಸ್ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ತೊಗೊಳಕ್ಕೆ ಮಂಜನ ಹತ್ರ ಸಾಲ ಮಾಡಿದ್ದೀನಿ. ಅದಕ್ಕೆ 1 ಲಕ್ಷ ಬೇಕಾಗಿತ್ತು. ನಾನು ಎಕ್ಸಾಮಲ್ಲಿ ಪಾಸ್ ಆಗ್ಬಿಟ್ಟೆಮ್ಮ. ಇಷ್ಟು ದಿನಕ್ಕೆ ನಾನು ಕಂಡು ಕನಸು ಇವತ್ತು ಕನಸಾಯ್ತು ನೋಡು. ಸರಿ ಹೋಗಿದ್ದವನು ಮತ್ತೆ ದಾರಿ ತಪ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವನಿಂದ ನನಗೆ ಈ ರೀತಿ ಶಿಕ್ಷೆ ಸಿಗುತ್ತೆ, ಊರವ್ರ ಮುಂದೆ ನನ್ನ ಮರ್ಯಾದೆ ಎಲ್ಲ ಹಾಳಾಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಪೊಲೀಸಾಗಿ ಜನಗಳ ಸೇವೆ ಮಾಡಬೇಕಾಗಿರೋನೇ ಇವತ್ತು ಅದೇ ಜನಗಳಿಂದ ಅವ್ನು ಮಾನ ಮರ್ಯಾದೆ ಹರಾಜಾಗೋರ್ಗೆ ಮಾಡಿಕೊಂಡ. ಓ, ನೀನು ಯಾವಾಗಪ್ಪ ಬಂದೆ? ಕುಡಿತೀಯಾ? ಬೇಡ. ನೀವು ಯಾಕೆ ಇಲ್ಲಿ ಬಂದು ಕೂತ್ಕೊಂಡು ಕುಡಿತಾ ಇದ್ದೀರಾ? ನಾನಂತೂ ಕುಡ್ಕ ಅಲ್ಲ, ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಕುಡಿಯೋಕ್ಕೆ. ಇಲ್ಲೊಂಥರ ಏಕಾಂತವಾಗಿತ್ತಲ್ಲ, ಮನಸ್ಗೂ ತುಂಬ ಬೇಜಾರಾಗಿತ್ತು. ಅದಕ್ಕೆ ನನಗಾಗಿರೋ ನೋವಿಗೆ ನನಗೆ ನಾನೇ ಕೊಟ್ಕೋತಾ ಇರೋ ಪ್ರಾಯಶ್ಚಿತ್ತ ಇದು. ಕುಡಿಯೋದ್ರಿಂದ ಆಗಿರೋ ಸಮಸ್ಯೆ ಸರಿ ಹೋಗಲ್ಲ, ಅದರಿಂದ ನಿಮ್ಮ ಆರೋಗ್ಯ ಇನ್ನೂ ಹಾಳಾಗತ್ತೆ. ಬನ್ನಿ ಮನೆಗೆ ಹೋಗೋಣ. ನೀನೊಬ್ಬನೇ ಕಣಪ್ಪ ಎಲ್ರಿಗಿಂತ ಒಳ್ಳೆಯವನು. ಆದರೆ ಆ ದೇವರು ನಿನಗೆ ಈ ರೀತಿ ಅನ್ಯಾಯ ಮಾಡಿದ್ದಾನಲ್ಲ, ಅದೇ ತುಂಬ ಬೇಜಾರಾಗೋದು. ನನಗೇನಾಗಿದೆ? ಚೆನ್ನಾಗೇ ಇದ್ದೀನಲ್ಲ. ಹೌದೌದು, ಎಲ್ಲರೂ ನಿನ್ನ ಥರ ತಲೆ ಕೆಡಿಸ್ಕೊಳ್ದೇ ಇರೋದೇ ಒಳ್ಳೆಯದು. ಹಾಗೆಲ್ಲರೂ ಚೆನ್ನಾಗೇ ಇರ್ತೀವಿ. ಸರಿ, ಕುಡ್ದಿದ್ದು ಸಾಕು. ಮನೇಲಿ ಗೊತ್ತಾದರೆ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ. ಬನ್ನಿ ಹೋಗೋಣ. ನಿನಗಿರೋ ಯೋಚನೆ ಆ ದರಿದ್ರ ನನ್ನ ಮಗನಿಗಿಲ್ವಲ್ಲ? ಯಾರನ್ನು ದರಿದ್ರ ಅಂತಿದ್ದೀರಾ? ಇನ್ಯಾರು? ಅವನ ಹೆಸರು ತಗೊಳ್ಳೋಕ್ಕೂ ಬೇಜಾರಾಗತ್ತೆ. ನರಸಿಂಹನ್ನ. ಅವ್ರು ಒಳ್ಳೆಯವರಲ್ವಾ? ತುಂಬನೇ ಒಳ್ಳೆಯವರು. ನನ್ನ ಮರ್ಯಾದೆ 3 ಕಾಸಿಗೂ ಬೆಲೆ ಬಾರಬಾರ್ದು ಹಂಗೆ ಮಾಡಿ ಬೀದಿ ಕುಡ್ಕೊಂಡು ಮಾಡ್ಬಿಟ್ಟ. ನನಗೇನೋ ನರಸಿಂಹ ಆಗಲಿ ಸಂಜನಾ ಆಗಲಿ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ನೀವೊಂದು ಸರಿ ಕೂಲಂಕುಷವಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಯೋಚನೆ ಮಾಡೋಕ್ಕಿನ್ನೇನಪ್ಪ ಉಳಿದು, ಎಲ್ಲ ಬಾಡ ಆಯಿತು. ಸರಿ, ನೀವು ಕುಡ್ದಿದ್ದು ಸಾಕು. ಬನ್ನಿ ಮನೆಗೆ ಹೋಗೋಣ. ಕೂತ್ಕೋಪ್ಪ, ಕೂತ್ಕೋ. ನೀನು ನನಗೆ ಇನ್ನೊಬ್ಬ ಮಗನ ಥರನೇ ಇದೆಯಾ? ಯಾಕೋ ಇವತ್ತು ನಿನ್ನ ಹತ್ರ ಎಲ್ಲ ಮನಸ್ಸು ಬಿಚ್ಚಿ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸರಿ, ಹೇಳಿ. ನೀ ಸ್ವಲ್ಪ ತಗೋ. ಬೇಡ, ನನಗದ್ರ ಸ್ಮೆಲ್ ಅಂದ್ರೇ ಆಗಲ್ಲ. ಒಳ್ಳೆ ಅಭ್ಯಾಸ. ನನಗೆ 3 ಜನ ಮಕ್ಕಳಿದ್ರು. ಅದರಲ್ಲಿ ದೊಡ್ಡವಳು ಸತ್ತೋದ್ಲು.
ಯಾವ ಮಕ್ಕಳು ಅಪ್ಪ ಅಮ್ಮನ ಮರ್ಯಾದೆನ ಬೀದಿಗೆ ತರ್ತಾರೋ ಅವರು ಸತ್ತಂಗೆ ಲೆಕ್ಕ. ಇನ್ನೊಬ್ಳು ನನ್ನ ಮುದ್ದಾದ ಮಗಳು ದೀಪ ಅಂತ ಅವಳ ಹೆಸರು. ನಾವೆಲ್ಲ ಪ್ರೀತಿಯಿಂದ ದೀಪು ದೀಪು ಅಂತ ಕರೀತಿದ್ವಿ. ಅವ್ರ ಅಕ್ಕ ಮಾಡಿದ ಮೋಸದಿಂದ ಅವಳಿಗೆ ಮದುವೆ ಮಾಡಬೇಕಾಗಿ ಬಂತು. ಒಳ್ಳೆ ಗಂಡನೂ ಸಿಕ್ಕಿದ್ರು. ನನ್ನ ಅಳಿಯಂದ್ರು ದೇವರಂತವರು. ಪ್ರಪಂಚದ ದೃಷ್ಟಿನಲ್ಲಿ ನನ್ನ ಮಗಳು ದೀಪ ಸತ್ತಿದ್ದಾಳೆ. ಆದರೆ ವಾಸ್ತವದಲ್ಲಿ ಅವಳಿನ್ನೂ ಬದುಕೇ ಇದ್ದಾಳೆ. ಅವಳೀಗ ದಿಶಾ ರೂಪದಲ್ಲಿ ನಮ್ಮ ಅಳಿಯಂದ್ರ ಮನೆಯಲ್ಲಿದ್ದಾಳೆ. ನಮ್ಮ ಅಳಿಯಂದ್ರು ತುಂಬ ಫೇಮಸ್ಸು. ಅವ್ರ ಹೆಸರು ತುಂಬ ಚೆನ್ನಾಗಿದೆಯಪ್ಪ. ಚಿರಾಗ್ ಅಂತ. ತುಂಬ ದೊಡ್ಡ ಮನುಷ್ಯ. ದೊಡ್ಡ ಬಿಸ್ನೆಸ್ ಎಲ್ಲ ಇದೆ ಅವ್ರಿಗೆ. ಸರಿ ತಾನೇ? ನಿನ್ನೆಪ್ಪ ಕೇಳ್ತಿರೋದು. ಹಲೋ, ಸರಿ ತಾನೇ? ಸರಿ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಹಲೋ, ಈಗ ನಾನು ನಿನ್ನ ಹತ್ರ ಒಂದು ಸತ್ಯ ಹೇಳಿದ್ದೀನಿ. ದೀಪ ಸತ್ತಿಲ್ಲ, ಅವಳು ದಿಶಾ ರೂಪದಲ್ಲಿದ್ದಾಳೆ ಅಂತ. ಆದರೆ ಈ ವಿಷಯನ ನೀನು ಯಾರ ಹತ್ರನೂ ಹೇಳ್ಬಾರ್ದು. ಓಕೆ? ಸರಿ. ಇನ್ನು ಉಳಿದಿದ್ದ ನೋಡಪ್ಪ, ಇವನೊಬ್ಬ ದಂಡಪಿಂಡ. ಸುಮ್ಮನೆ ಪೊಲೀಸ್ ಆಫೀಸರ್ ಅಂತ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತು. ಇದನ್ನೆಲ್ಲ ನೋಡಿ ಕೊರಗಿ ಸಾಯೋದಕ್ಕಿಂತ ಕುಡಿದು ಸಾಯೋದೇ ಮೇಲು. ಸಾಕು ಬಿಡಿ, ಬನ್ನಿ ಮನೆಗೆ ಹೋಗೋಣ. ಒಂದು ಕಡೆ ಆ ಮಗುಂದೊಂಥರ ನೋವು. ಈ ಕುಡ್ದು ಇದು ಒಂಥರ ನೋವು. ಎಲ್ಲ ಇರುತ್ತೆ. ಬನ್ನಿ ಮನೆಗೆ ಹೋಗೋಣ. ನಮಗೆಲ್ಲ ಯಾವ ಮನೆಯಪ್ಪ? ಇದೇ ಮನೆ. ಯಾವ